ನೇಮಕಾತಿ ಪ್ರಕಟಣೆಯಾಗಿದೆ. ಶ್ರೀಮತಿ ಪುಷ್ಪಾ ಶಾಮನೂರು ಮಹಾಲಿಂಗಪ್ಪ ರೆಸಿಡೆನ್ಸಿ ಸ್ಕೂಲ್, CBSE, ICSE ಮತ್ತು PU ಸೈನ್ಸ್ ಕಾಲೇಜ್ ದಾವಣಗೆರೆ. ಇಲ್ಲೊಂದು ನೇಮಕಾತಿ ಪ್ರಕಟಣೆಯಾಗಿದೆ. ಇದು ಫಸ್ಟ್ ಮೇನ್ ರೋಡ್ ನಿಯರ್ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್, ಸ್ವಾಮಿ ವಿವೇಕಾನಂದ ಭವನ್, ದಾವಣಗೆರೆಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಶಾಮನೂರು ಶಿವಶಂಕರಪ್ಪರ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಟೀಚರ್ ಹುದ್ದೆಗಳಿಗೆ ಇವರು ಏನು ಮಾಡ್ತಿದ್ದಾರೆ ಅಂದರೆ ನೇಮಕಾತಿಯನ್ನು ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ವಿ ಇನ್ವೈಟೆಡ್ ವಿಲ್ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಫಾರ್ ಅವರ್ CBSE ICSE ಸ್ಕೂಲ್. ಅಂದರೆ ಇಲ್ಲಿ CBSE ಮತ್ತು ICSE ಸಿಲೆಬಸ್ಸಿನ ಪ್ರಕಾರವಾಗಿ ಇಲ್ಲಿ ಟೀಚರ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದು ವಾಲ್ಕ್-ಇನ್ ಇಂಟರ್ವ್ಯೂ ಅಂದರೆ ಸಂದರ್ಶನ ಮುಖಾಂತರ ಇವರು ಇಲ್ಲಿ ನೇಮಕಾತಿಯನ್ನು ಕೂಡ ಇವರು ಅಂದರೆ ಮಾಡ್ಕೊಳ್ತಾ ಇದ್ದಾರೆ. ಡೇಟ್ 1/2/2025 ರಿಂದ 9/2025 ನಿಮಗೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಟೈಮಿಂಗ್ ಇಲ್ಲಿ ನಿಮಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ನಿಮಗೆ ಇಲ್ಲಿ ಪ್ರತಿದಿನ ಇಲ್ಲಿ ನಿಮಗೆ ಟೈಮಿಂಗ್ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟಿಗೆ ಟೀಚರ್ ಹುದ್ದೆಗಳನ್ನು ಕರೆಯುತ್ತಿದ್ದಾರೆ ಅಂದರೆ ಮೊಟ್ಟ ಮೊದಲು ಇಲ್ಲಿ ನಾವು ನೋಡೋಣ, ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್ ಆ್ಯಂಡ್ ಇಂಗ್ಲೀಷ್ ಟೀಚರ್, ಇವು ಹುದ್ದೆಗಳು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಕ್ಲಾಸಿಗೆ ಅಂದರೆ 1 ರಿಂದ 4ನೇ ತರಗತಿಯವರೆಗೆ ಇಲ್ಲಿ ಅಭ್ಯರ್ಥಿಗಳಿಗೆ 40,000 ಇಲ್ಲಿ ಸಂಬಳವನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ 5 ರಿಂದ 8ನೇ ತರಗತಿಗಳಿಗೆ ಇಲ್ಲಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಅವರಿಗೆ 50,000 ಇಲ್ಲಿ ಸಂಬಳ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 9 ರಿಂದ 10ನೇ ತರಗತಿಗೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಇಲ್ಲಿ 65,000 ಇಲ್ಲಿ ಸಂಬಳವನ್ನು ಕೂಡ ಅವರು ಇಲ್ಲಿ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಕೋಆರ್ಡಿನೇಟರ್ ಹುದ್ದೆಗೆ ಕೂಡ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗೆ ನೀವು ಫಾರ್ ಪ್ರೈಮರಿ, ಮಿಡಲ್ ಕ್ಲಾಸ್ ಆ್ಯಂಡ್ ಹೈಸ್ಕೂಲ್ಗಳಿಗೆ ಇಲ್ಲಿ ನೇಮಕಾತಿಯವರು ತೆಗೆದುಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಮಹಿಳೆ ಮತ್ತು ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಮತ್ತೊಂದು ಹುದ್ದೆಯಾದ ಫಿಸಿಕಲ್ ಎಜುಕೇಷನ್ಸ್ ಆದಂದರೆ ಟೀಚರ್ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಪುರುಷ ಹಾಗೂ ಮಹಿಳಾ ಇಬ್ಬರು ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೀಚರ್ ಆಗುವ ಅವಕಾಶ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಈ ಕೆಳಗೆ ಅಂದರೆ ಅಪ್ಲೋಡ್ ಯುವರ್ ರೆಸ್ಯೂಮ್ ಅಲಾಂಗ್ ವಿತ್ ಎಕ್ಸ್ಪೀರಿಯನ್ಸ್, ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಕೆಳಗಿನ ಒಂದು ಇಮೇಲ್ ಇದೆ, ಆ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಅಥವಾ ಇಲ್ಲೇ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮೂಲಕ ಕೂಡ ನೀವು ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಜೊತೆಗೆ ಅಂದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಕೂಡ ನೀವು ಇಲ್ಲಿ ಫೋನ್ ನಂಬರ್ ಕೂಡ ಅವರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಕೂಡ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಕಮರಾಜ್ ರೋಡ್ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ಆಗಿದೆ. ಇಲ್ಲಿ ಜಾಬ್ ಆಪರ್ಚುನಿಟಿ ಟೀಚಿಂಗ್ ಆನ್ ಫಿಕ್ಸ್ಡ್ ಟರ್ಮ್ ಅಡೋ ಪ್ರಿಫರೆನ್ಸ್ ವಿಲ್ ಬಿ ಗಿವಿನ್ a candidate qualification in our CBSE and exam and CTET and TET exam. ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಎಲ್ಲ ಅರ್ಹತೆಗಳು ಹೊಂದಿ, ಜೊತೆಗೆ ಇಲ್ಲಿ ನೀವು ಕರ್ನಾಟಕದ TET ಮತ್ತು ಅಥವಾ ಟೆಟ್ಟಲ್ಲಿ ನೀವು ಇಲ್ಲಿ ಪಾಸ್ ಆಗಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಇದೊಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ಆಗಿದೆ. ಇಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಮೊಟ್ಟ ಮೊದಲು ನಾವು ಯಾವ ಹುದ್ದೆ ಅಂದರೆ PGT. ಇಲ್ಲಿ PGT ಅಂದರೆ ಹೈಸ್ಕೂಲ್ ಸೆಕ್ಷನ್ಗೆ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್, ಇನ್ಫಾರ್ಮೇಷನ್ ಪ್ರಾಕ್ಟೀಸ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಫಿಸಿಕಾಲಜಿ, ಲೀಗಲ್ ಸ್ಟಡೀಸ್, ಸೋಷಲ್ ಆ್ಯಂಡ್ ಫೈನ್ ಆರ್ಟ್ಸ್ಗಳಿಗೆ ಇಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವಿಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಆಯಾ ಸಬ್ಜೆಕ್ಟ್ನಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿಕೊಂಡು ಜೊತೆಗೆ ಇಲ್ಲಿ BEd ಕೂಡ ಇಲ್ಲಿ ನೀವು ಮಾಡಿರಬೇಕಾಗುತ್ತದೆ. ಜೊತೆಗೆ ನೀವು BEdಲ್ಲಿ ನೀವು 50% ಇಲ್ಲಿ ಪರ್ಸೆಂಟೇಜ್ ಮಾಡಿರಲೇಬೇಕು. ಜೊತೆಗೆ BEd ಮಾಡಿದರೆ PGT ಇನ್ಫಾರ್ಮೇಷನ್, PGT ಫೈನ್ ಆರ್ಟ್ಸ್ ಅಂದರೆ ಫೈನ್ ಆರ್ಟ್ಸ್ನಲ್ಲಿ ಸಂಬಂಧಪಟ್ಟಂಥ ನೀವು ಅಲ್ಲಿ ಕೂಡ ನೀವು BEd ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಮತ್ತೊಂದು ಹುದ್ದೆಯಾದ TGT. ಈ TGT ಇದೊಂದು ಇಲ್ಲಿ ಹುದ್ದೆಗಳು ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಸಂಸ್ಕೃತ ಟೀಚರ್, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಟೀಚರ್,
ಈ ಎಲ್ಲ ಮೇಲಿನ ಟೀಚರ್ಗಳು ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು ಇಲ್ಲಿ ಪದವಿ ಜೊತೆಗೆ BEd ಅಧ್ಯಯನ ಮಾಡಿರಬೇಕು. ಜೊತೆಗೆ BEdನಲ್ಲಿ ನೀವು 50% ಇಲ್ಲಿ ಅಂಕಗಳನ್ನು ನೀವು ಪಡೆದಿರಬೇಕು. ನಂತರ ಇಲ್ಲಿ ಮತ್ತೊಂದು TGAT ಆದ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಡಿಗ್ರಿ ಜೊತೆಗೆ BEd ಡಿಗ್ರಿ ಜೊತೆಗೆ ಇಲ್ಲಿ ನೀವು BTech ಅಥವಾ BScಯಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು. ಜೊತೆಗೆ BEd ಕೂಡ ಮಾಡಿ 50% ನೀವು ಇಲ್ಲಿ ಅಂಕಗಳನ್ನು ಇಲ್ಲಿ ನೀವು ಪಡೆದಿರಬೇಕಾಗಿರುತ್ತದೆ. ನಂತರ ಇಲ್ಲಿ TGT ಮತ್ತು PRT ಇಲ್ಲಿ ಫಿಸಿಕಲ್ ಅಂದರೆ ಇಲ್ಲಿ ಟೀಚರ್ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಟೀಚರ್ ಹುದ್ದೆಗೆ ಕೂಡ ನೀವು ಇಲ್ಲಿ ಪದವಿಯನ್ನು ಪಡೆದುಕೊಂಡು ಜೊತೆಗೆ BPEd ಮಾಡಿಕೊಂಡು ಅಥವಾ DPEd ಮಾಡಿ ಅಥವಾ ನೀವು 50% ಇಲ್ಲಿ ಪರ್ಸೆಂಟೇಜ್ ಪಡೆದಿರಬೇಕು. ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ ಪ್ರಿಫರೆನ್ಸ್ ಆಫ್ ಬೋತ್ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಅದೇ ರೀತಿಯಾಗಿ ಮತ್ತೊಂದು TGT ಮತ್ತು PRTಗೆ ಅದು ಕೂಡ ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ನೇಮಕಾತಿ ಕೂಡ ಇವರು ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು ಡಿಗ್ರಿ ಜೊತೆಗೆ BEd ಮಾಡಿಕೊಂಡು ಜೊತೆಗೆ BEdನಲ್ಲಿ ನೀವು 50% ಇಲ್ಲಿ ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕಾಗುತ್ತದೆ. ಪ್ರಿಫರೆನ್ಸ್ RCI ಸರ್ಟಿಫಿಕೇಟ್ ಹೋಲ್ಡರ್ ಅಂದರೆ ಇಲ್ಲಿ RCI ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ PRT ಆಲ್ ಸಬ್ಜೆಕ್ಟ್ ಅಂದರೆ ಆಲ್ ಸಬ್ಜೆಕ್ಟ್ ಕನ್ನಡ, ಹಿಂದಿ, ಸಂಸ್ಕೃತ್, ಫಿಸಿಕಲ್ ಎಜುಕೇಷನ್ ಹೀಗೆ ಈ ಎಲ್ಲ ರೀತಿಯ ಸಬ್ಜೆಕ್ಟ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ಡಿಗ್ರಿ ಜೊತೆಗೆ BEd ಜೊತೆಗೆ ಇಲ್ಲಿ DEd ಮಾಡಿದಂಥ ಅಭ್ಯರ್ಥಿಗಳು ಇಲ್ಲಿ ಎಲಿಮೆಂಟ್ರಿನಲ್ಲಿ BEd ನಾವು ಆಗಿರಬೇಕು. ಜೊತೆಗೆ ಇಲ್ಲಿ ನೀವು BEdನಲ್ಲಿ 50% ಇಲ್ಲಿ ಅಂಕಗಳನ್ನು ನೀವು ಕೂಡ ಇಲ್ಲಿ ಪಡೆದಿರಬೇಕಾಗಿರುತ್ತದೆ. ನಂತರ ಇಲ್ಲಿ PRT ಹುದ್ದೆಯಾದ ಮತ್ತೊಂದು ಕಂಪ್ಯೂಟರ್ ಸೈನ್ಸ್ ಈ ಹುದ್ದೆ ಕೂಡ ಡಿಗ್ರಿ ಜೊತೆಗೆ ನೀವು BTech ಮತ್ತು BSc ಮಾಡಿರಬೇಕು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕೂಡ ನೀವು ಇಲ್ಲಿ ಮುಗಿಸಿರಬೇಕು. ಜೊತೆಗೆ ನೀವು 50% ಇಲ್ಲಿ ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕಾಗಿರುತ್ತದೆ. ನಂತರ ಇಲ್ಲಿ TGT STME ಲ್ಯಾಬ್ ಡೆಮೋನ್ಸ್ಟರ್ ಅಂದರೆ ಲ್ಯಾಬ್ನಲ್ಲಿ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ನೀವು ಪದವಿ ಜೊತೆಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ನೀವು BE ಮಾಡಿರಬೇಕು ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅಟಲ್ ಲ್ಯಾಬನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ನಂತರ ಇಲ್ಲಿ PRT ಹುದ್ದೆಯಾದ ಮ್ಯೂಸಿಕ್ ಟೀಚರ್, ಕ್ಲಾಸಿಕಲ್, ಹಿಂದೂಸ್ತಾನ್ ಮತ್ತು ವೆಸ್ಟರ್ನ್ ಫೋಕ್ನಲ್ಲಿ ನೀವು ಮ್ಯೂಸಿಕ್ ಮಾಡಿರಬೇಕು ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಗ್ರ್ಯಾಜುಯೇಟ್ ಅಂದರೆ ಪದವಿ ಜೊತೆಗೆ ಇಲ್ಲಿ ಆಯಾ ಸಬ್ಜೆಕ್ಟ್ನಲ್ಲಿ ನೀವು ಪದವಿ ಮಾಡಿರಬೇಕು. ಜೊತೆಗೆ ಆ ಪದವಿಯಲ್ಲಿ 50% ನೀವು ಇಲ್ಲಿ ಅಂದರೆ ಹಿಂದೂಸ್ತಾನಲ್ಲಿ 50% ನೀವು ಅಂಕಗಳನ್ನು ನೀವು ಅಥವಾ ವೆಸ್ಟರ್ನ್ ಫೋಲ್ಕ್ನಲ್ಲಿ ನೀವು 50% ಇಲ್ಲಿ ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕಾಗಿರುತ್ತದೆ. ನಂತರ ಫ್ರೀ ಸ್ಕೂಲ್ ಟೀಚರ್ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ಕ್ಯಾಟಗರಿ ಅಂದರೆ ನರ್ಸರಿ ಆ್ಯಂಡ್ LKG UKGಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಶಿಕ್ಷಕ ಹುದ್ದೆಗೆ ನೇಮಕಾತಿಗೆ ಅರ್ಹತೆ ಏನೆಂದರೆ ನೀವು PUC ಜೊತೆಗೆ ಇಲ್ಲಿ ನ್ಯಾಷನಲ್ ಟೀಚರ್ ಟ್ರೈನಿಂಗ್ಗಳು ಕೂಡ ಇಲ್ಲಿ ನೀವು ಮುಗಿಸಿರಬೇಕು. ಇದು 2 ವರ್ಷದ ಒಂದು ಡಿಪ್ಲೊಮಾ ಕೋರ್ಸ್ ಆಗಿದೆ. ಜೊತೆಗೆ ಇಲ್ಲಿ ಎಲಿಮೆಂಟ್ರಿ ಕೂಡ ನೀವು ಇಲ್ಲಿ ಅಧ್ಯಯನ ಮಾಡಿ ವಿತ್ 50% ಇಲ್ಲಿ ಅಂಕಗಳನ್ನು ಕೂಡ ನೀವು ಇಲ್ಲಿ ಪಡೆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ನಂತರ ಇಲ್ಲಿ ಫ್ರೀ ಸ್ಕೂಲ್ ಕೋಆರ್ಡಿನೇಟರ್ ಹುದ್ದೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ನರ್ಸರಿ LKG UKGಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಕೂಡ PUC ಮಾಡಿ ನ್ಯಾಷನಲ್ ಟ್ರೈನ್ ಟೀಚರ್ ಹುದ್ದೆ ಒಂದು ಸರ್ಟಿಫಿಕೇಟ್ ಪಡೆದುಕೊಂಡು ಡಿಪ್ಲೊಮಾ ಎಲಿಮೆಂಟ್ರಿ ಮಾಡಿಕೊಂಡು 50% ಅಂಕಗಳು ಕೂಡ ಇವರು ಪಡೆದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಸ್ಪೋರ್ಟ್ಸ್ ಕೋಚ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಫುಟ್ಬಾಲ್ ಆ್ಯಂಡ್ ಅಥ್ಲೆಟಿಕ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸ್ಪೋರ್ಟ್ಸ್ ಕೋಚಸ್ ಕ್ವಾಲಿಫೈಡ್ ನ್ಯಾಷನಲ್ ಪ್ಲೇಯರ್ ಅಂದರೆ ಇಲ್ಲಿ ನ್ಯಾಷನಲ್ ಪ್ಲೇಯರ್ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಎಲಿಜಿಬಿಲಿಟಿ ಏನೆಂದರೆ ಈ ಹುದ್ದೆಗೆ ನೀವು ಕಂಪ್ಯೂಟರ್ ಲಿಟ್ರೇಚರಿ ಮಾನಿಟರಿ ಆಫ್ ದ ಪೋಸ್ಟ್ ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ನಿಮಗೆ ಕರ್ನಾಟಕ ಟೆಟ್ ಅಥವಾ ಟೆಟ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಪ್ರಾಧಾನ್ಯತೆ ಕೂಡ ಇವರು ನೀಡ್ತಾ ಇದ್ದಾರೆ. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂದರೆ ಥ್ರೌಟ್ ಇಂಟರ್ವ್ಯೂ ಮುಖಾಂತರ ನಿಮಗೆ ಇಲ್ಲಿ ಶಾರ್ಟ್ ಲಿಸ್ಟ್ ಮುಖಾಂತರ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಕೂಡ ಆರ್ಮಿ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ಇದೆ, ಅದನ್ನು ನೀವು ಕೂಡ ಇಲ್ಲಿ ಗಮನಿಸಬಹುದು. ಜೊತೆಗೆ ಇಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಇದು ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಇದಾಗಿದೆ. ಜೊತೆಗೆ ಇಲ್ಲಿ ನಿಮಗೆ ಡಿಮ್ಯಾಂಡ್ 750 ರೂಪಾಯಿ ಕೂಡ ಒಂದು DD ಕೂಡ ಇದೆ, ಅದನ್ನು ಕೂಡ ನೀವು ತುಂಬಬೇಕಾಗುತ್ತದೆ.
ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂದರೆ ಇದನ್ನು ಇವುಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಪೋಸ್ಟ್ ಮೂಲಕ ನೀವು ನಿಮ್ಮ ಶೈಕ್ಷಣಿಕ ದಾಖಲಾತಿಗಳನ್ನು ಕೂಡ ನೀವು ಇಲ್ಲಿ ಈ ಕೆಳಗಿನ ಅಡ್ರೆಸ್ಗಳಿಗೆ ಕೂಡ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಅಂದರೆ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲಾತಿಗಳನ್ನು ಯಾವ ಹುದ್ದೆ ಅಂದರೆ ಪೋಸ್ಟ್ ಬೈ ಅಡ್ರೆಸ್ ಅಂದರೆ ಪ್ರಿನ್ಸಿಪಲ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಕೆ ಕಾಮರಾಜ್ ರೋಡ್ ಬೆಂಗಳೂರಿಗೆ ಇವರು ಇಲ್ಲಿ ಇದು ಇದೆ. ಇದು ಅಡ್ರೆಸ್ ಕೂಡ ಇಲ್ಲಿ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ಇಲ್ಲಿ ಅಂದರೆ ನಿಮ್ಮ ಶೈಕ್ಷಣಿಕ ದಾಖಲಾತಿಗಳು ಕೂಡ ನೀವು ಇಲ್ಲಿ ಕಳಿಸಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆ ಬಂದಿದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಕೂಡ ಇಲ್ಲಿ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು CBSE ಒಂದು ಸಿಲೆಬಸ್ ಹೊಂದಿದಂಥ ಒಂದು ನ್ಯೂ ಡೆಲ್ಲಿ ಸ್ಕೂಲ್ ಆಗಿದೆ. ಇದು ಕೆಂಗೇರಿ ಸೆಟ್ಲೈಟ್ ಟೌನ್ನಲ್ಲಿ ಕಂಡುಬರುವಂಥ ಒಂದು ಸ್ಕೂಲ್ ಆಗಿದೆ. ಇದು ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಸ್ಕೂಲ್ ಆಗಿದೆ. ಇಲ್ಲಿ NPS ಕೆಂಗೇರಿ ಈಸ್ ದ ಅಸೋಸಿಯೇಟ್ ಸ್ಕೂಲ್ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆರ್ಗನೈಸೇಷನ್ಸ್. ಇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇಟ್ ಸೆಲ್ಫ್ ದ ಅಂದರೆ ಇದೊಂದು CBSEಯಿಂದ ಅಪ್ರೂವ್ಡ್ ಪಡೆದಂಥ ಒಂದು ನ್ಯೂ ಡೆಲ್ಲಿ ಸ್ಕೂಲ್ ಆಗಿದೆ. ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಸ್ಕೂಲ್ ಇನ್ವೈಟೆಡ್ ಅಪ್ಲಿಕೇಶನ್ ಅಂದರೆ ಈ ಸ್ಕೂಲಿನ ಮುಖಾಂತರ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಟ್ರೈನ್ಡ್ ಟೀಚರ್ಸ್ ಫಾರ್ ದ ಅಕಾಡೆಮಿಕ್ 2025-26 ಅಂದರೆ 2025-26 ಅವಧಿಗೆ ಇವರು ಕೆಲವೊಂದಿಷ್ಟು ಟೀಚರ್ಗಳು ಅಂದರೆ ಕೆಲವೊಂದಿಷ್ಟು ಅನುಭವ ಹೊಂದಿರುವಂಥ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿಯನ್ನು ಇವರು ಮಾಡಿಕೊಳ್ತಾ ಇದ್ದಾರೆ. ಸೀನಿಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಗಳು ಈ ಕೆಳಗಿನಂತಿವೆ. ಇಲ್ಲಿ ಕೆಮಿಸ್ಟ್ರಿ ಟೀಚರ್, ಫಿಸಿಕಾಲಜಿ ಟೀಚರ್, ಇಂಗ್ಲೀಷ್ ಟೀಚರ್, ಕಂಪ್ಯೂಟರ್ ಸೈನ್ಸ್ ಟೀಚರ್, ಜೊತೆಗೆ ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್, ಕನ್ನಡ ಟೀಚರ್, ಹಿಂದಿ ಟೀಚರ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರೈಮರಿ ಟೀಚರ್ ಫಾರ್ ಅಂದರೆ ಇಲ್ಲಿ ಪ್ರೈಮರಿ ಸೆಕ್ಷನ್ ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಹುದ್ದೆಗಳೆಂದರೆ ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್, ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್, ಕ್ರಾಫ್ಟ್, ಮ್ಯೂಸಿಕ್, ವೋಕಲ್ ಇನ್ಸ್ಟ್ರೂಮೆಂಟ್, ಡಾನ್ಸ್ ಟೀಚರ್, ಟೀಚರ್ ಇಷ್ಟೆಲ್ಲ ಪ್ರೈಮರಿ ಸೆಕ್ಷನಲ್ಲಿ ಕೂಡ ಇಷ್ಟು ಹುದ್ದೆಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸೆಕ್ಷನ್ ಆದ ಕಿದರ್ ಗಾರ್ಡನ್ ಮತ್ತು ಮಾಂಟೆಸರಿ ಟೀಚರ್ಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾ ಎಕ್ಸಿಕ್ಯೂಟಿವ್ ಫ್ರಂಟ್ ಆಫೀಸ್ಗಳಿಗೆ ಕೂಡ ಇವರು ನೇಮಕಾತಿ ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಇನ್ವೈಟೆಡ್ ಆಸ್ಪಿರೆಂಟ್ಸ್ ಕ್ಯಾನ್ ಅಪ್ಲೋಡ್ ದೇರ್ CV ಆನ್ ಅವರ್ ಸ್ಕೂಲ್ ವೆಬ್ಸೈಟ್ ಬೈ 31 January ಅಂದರೆ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನಿಮ್ಮ ಅರ್ಜಿಯ ಮೂಲಕ ನಿಮ್ಮ ರೆಸ್ಯೂಮ್ ಮೂಲಕ ನೀವು ಈ ಕೆಳಗಿನ ಇಮೇಲ್ ಮೂಲಕ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ನೀವು ಸೆಂಡ್ ಮಾಡಬಹುದು. ಜೊತೆಗೆ ಅವರ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದು ಎಲ್ಲಿ ಬರುತ್ತೆ ಅಂದರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಹೊಯ್ಸಳ ಸರ್ಕಲ್ ನಿಯರ್ ಪೊಲೀಸ್ ಕ್ವಾರ್ಟರ್ಸ್, ಕೆಂಗೇರಿ, ಸ್ಯಾಟಲೈಟ್ ಟೌನ್, ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಜೊತೆಗೆ ಅವರ ಒಂದು ಲ್ಯಾಂಡ್ ಫೋನ್ ನಂಬರ್ ಇಲ್ಲಿ ನೀಡಲಾಗಿದೆ. ಜೊತೆಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡಲಾಗಿದೆ. ಜೊತೆಗೆ ಆ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ಇಲ್ಲಿ ನೀಡಲಾಗಿದೆ, ಗಮನಿಸಬಹುದು. ಈ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. PM ಶ್ರೀ ಕೇಂದ್ರೀಯ ವಿದ್ಯಾಲಯ CRPF ಅಂದರೆ ಇದು CRPF ಯೋಧರ ಒಂದು ಮಕ್ಕಳ ಒಂದು ಶಾಲೆಯಾಗಿದೆ. ಇದು ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದು ಅಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಯಲಹಂಕ, ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಟೆಲಿಫೋನ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ, ನೀವು ಅದನ್ನು ಕೂಡ ಇಲ್ಲಿ ಕರೆ ಮಾಡಬಹುದು. ಜೊತೆಗೆ ಆ ಸ್ಕೂಲಿನ ಅಂದರೆ ಈ ಕೇಂದ್ರೀಯ ವಿದ್ಯಾಲಯದ ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ಆ ವಿದ್ಯಾಲಯದ ಒಂದು ವೆಬ್ಸೈಟ್ ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಇಲ್ಲಿ ಸಂದರ್ಶನ ಮುಖಾಂತರ ಕೂಡ ಇಲ್ಲಿ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇದು ಯಾವಾಗಂದರೆ 5th, 6th, 7th February 2025 ರಂದು ನೀವು ಈ ಹುದ್ದೆಗಳಿಗೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಕೂಡ ಇಲ್ಲಿ ನಡೀತಾ ಇದೆ. ಫಾರ್ ದ ಫಾಲೋವಿಂಗ್ ಕಾಂಟ್ಯಾಕ್ಟ್ ಪೋಸ್ಟ್ ಫ್ರಮ್ ಅಂದರೆ 9 ಗಂಟೆಗೆ ಇವರು ಅಂದರೆ ಬೆಳಗಿನ ಜಾವ 9 ಗಂಟೆಗೆ ಇವರು ನಿಮಗೆ ಇಲ್ಲಿ ಸಂದರ್ಶನ ಮುಖಾಂತರ ಇವರು ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ February 5, 6, 7 ರಂದು ಇವರು ನೇಮಕಾತಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ಕೂಡ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಇಲ್ಲಿ PGT ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಹೈಸ್ಕೂಲ್ ಶಿಕ್ಷಣಗಳಿಗೆ ಅಲ್ಲಿ ಯಾವ್ಯಾವ ಟೀಚರ್ಗಳೆಂದರೆ ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಫಿಸಿಕಲ್, ಬಯೋಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್ ಆ್ಯಂಡ್ ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಯೋಗ ಟೀಚರ್, ಸ್ಪೋರ್ಟ್ಸ್ ಕೋರ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ಹೈಸ್ಕೂಲ್ ಸೆಕ್ಷನ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ಯಾವ ದಿನಾಂಕದ ನೇಮಕಾತಿ ಅಂದರೆ 5th January 2025
5 ಫೆಬ್ರವರಿ 2025 9 ಗಂಟೆಗೆ ಇಲ್ಲಿ ನಿಮಗೆ ಇಲ್ಲಿ ಸಂದರ್ಶನ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣದ TGT ಅಂದರೆ ಇದು ಕೂಡ ಪ್ರೈಮರಿ ಶಿಕ್ಷಣದಲ್ಲಿ ಕಂಡುಬರುವಂಥ ಒಂದು TGT ಹುದ್ದೆಯಾಗಿದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇಂಗ್ಲೀಷ್ ಶಿಕ್ಷಕರು, ಸೈನ್ಸ್ ಶಿಕ್ಷಕರು, ಮ್ಯಾಥ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಹಿಂದಿ ಟೀಚರ್, ಸಂಸ್ಕೃತ ಟೀಚರ್, ಎಜುಕೇಷನ್ ಕೌನ್ಸಿಲರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲ್ ಎಜುಕೇಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಟಾಫ್ ನರ್ಸ್ಗೆ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕನ್ನಡ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬ್ರ್ಯಾಂಡ್ ಇನ್ಸ್ಟ್ರಕ್ಷನ್ ಅಲ್ಲಿ ಅವರು ಬಾಗ್ಪೀರ್ ಬ್ಯಾಂಡ್ನಲ್ಲಿ ಸ್ಪೆಷಲೈಸ್ ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಸಂದರ್ಶನ ಯಾವ ದಿನಾಂಕದಂದು ನಡೀತಾ ಇದೆ ಎಂದರೆ ಫೆಬ್ರವರಿ 6ರಂದು ಬೆಳಗಿನ ಜಾವ 9 ಗಂಟೆಯಿಂದ ಕೂಡ ಇವರಿಗೆ ಇಲ್ಲಿ ಸಂದರ್ಶನ ಮುಖಾಂತರ ಇಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಂತರ ಅದೇ ರೀತಿಯಾಗಿ ಇಲ್ಲಿ ಪ್ರೀ ಪ್ರೈಮರಿ ಶಿಕ್ಷಣ ಕೂಡ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಹುದ್ದೆಗಳೆಂದರೆ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್, ಸೆಲ್ಫ್ ಡಿಫೆನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವೆಕೇಷನ್ಸ್ ಎಕ್ಸ್ಪರ್ಟ್ಸ್ ಇನ್ ಕಾರ್ಪೆಂಟ್ರಿ ಅಂದರೆ ಕಾರ್ಪೆಂಟ್ರಿ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಗಾರ್ಡನಿಂಗ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಪೌಲ್ಟ್ರಿ ಮೇಕಿಂಗ್ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ಲಂಬಿಂಗ್, ಪೇಂಟಿಂಗ್, ಎಲೆಕ್ಟ್ರಿಷಿಯನ್ಸ್ ಆ್ಯಂಡ್ ರೋಬೋಟಿಕ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ಯಾವ ದಿನಾಂಕ ಅಂದರೆ 7 ಫೆಬ್ರವರಿ 9 ಗಂಟೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಫೆಬ್ರವರಿ ತಿಂಗಳಲ್ಲಿ ಕೂಡ ನಡೆಯುವಂಥ ಒಂದು ಏನಾಗಿದೆ ಸಂದರ್ಶನ ಆಗಿದೆ. ಫಾರ್ ಎಲಿಜಿಬಿಲಿಟಿ ಫಾರ್ಮ್ ಪ್ಲೀಸ್ ಲಾಗಿನ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಲಾಗಿನ್ ಆಗಿ ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಸೆಂಡ್ ಮಾಡಿ ಜೊತೆಗೆ ಒಂದು ಅಪ್ಲಿಕೇಶನ್ ಹಾಕಿ ನಂತರ ನೀವು ಸಂದರ್ಶನಕ್ಕೆ ಇಲ್ಲಿ ಹಾಜರಾಗಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.